ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೀರ್ತನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಟೊಮೆಟೊ ರಸಮ್ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇದಕ್ಕೆ ಸಾರಿಗೆ ನಾನು ಬೇಳೆಯನ್ನು ಹಾಕಿ ಮಾಡ್ತಾಯಿದ್ದೀನಿ. ಇದು ತುಂಬ ಬೇಗ ಹಾಗೂ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಇದನ್ನು ಟೊಮೆಟೊನ ತೊಳೆದು ಈ ರೀತಿ ಹೀಗೆ ಕಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅದ್ರ ಮೇಲೆ ಸ್ವಲ್ಪ ಕಪ್ಪು ಚುಕ್ಕೆ ಇತ್ತು, ಅದನ್ನೆಲ್ಲ ತೆಗೆದೆ. ಒಂದೊಂದು ಚೆನ್ನಾಗಿದೆ, ಇನ್ನೊಂದು ಸ್ವಲ್ಪ ಇದಾಗಿತ್ತು, ಅದನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಒಲೆ ಮೇಲೆ ಇಡ್ತಾ ಇದ್ದೀನಿ. ಹಾಗೆ ಬೇಳೆಯನ್ನು ಕೂಡ ತೊಳೆದು ಇದಕ್ಕೆ ಹಾಕ್ತಾಯಿದ್ದೀನಿ. ಇಷ್ಟು ಬೇಳೆ ಸಾಕು. ಬೇಳೆಯನ್ನು ತೊಳೆದು ಅದರಲ್ಲೇ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಈ ಟೊಮೆಟೊ ಜೊತೆಗೆ ಬೇಯಿಸ್ಕೊಳ್ಬೇಕು. ಅದು ಬೇಳೆ ತುಂಬ ಬೇಯಬೇಕಂತನೂ ಇಲ್ಲ. ಟೊಮೆಟೊ ಎಷ್ಟೊತ್ತು ಬೇಯಿಸ್ತೀರಾ ಅದು ಸ್ವಲ್ಪ ಮೆದು ಆಗುವವರೆಗೆ ಅಷ್ಟೇ ಅದನ್ನು ಆ ಬೇಳೆಯನ್ನು ಕೂಡ ಬೇಯಿಸಬೇಕು. ಅದರ ಜೊತೆಗೆ ಬೇಯ್ತದಲ್ವ. ಕುಕ್ಕರಲ್ಲಿ ಅನ್ನ ಮಾಡಿಟ್ಟಿದ್ದೀನಿ, ಅನ್ನಕ್ಕಿಟ್ಟಿದ್ದೀನಿ ಕುಕ್ಕರಲ್ಲಿ. ನೋಡಿ, ಈಗ ಬೇಳೆ ಮತ್ತು ಟೊಮೆಟೊ ಸ್ವಲ್ಪ ಬೆಂದಿದೆ. ಈಗ ಅದು ತಣ್ಣಗಾದ ಮೇಲೆ ಈ ಮಿಕ್ಸಿಯಲ್ಲಿ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ, ಒಂದು ಸ್ವಲ್ಪ ಅರಿಶಿಣ, ಒಂದು ಇದು ಸ್ಪೂನಷ್ಟು ಮತ್ತು ಒಂದು ಸ್ವಲ್ಪ ಇದು ಮೆಣಸಿನ ಪೌಡ್ರು ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸಿ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ. ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸು ಒಂದು 2 ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿದ್ದೀನಿ. ನಂತರ ಈ ಮಸಾಲೆ ಇದನ್ನು ಹಾಕ್ತಾಯಿದ್ದೀನಿ. ಮಿಕ್ಸಿಯಲ್ಲಿ ನಾನು ಇದು ಮಾಡಿಟ್ಟಿದ್ದು ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಮತ್ತು ಟೈಮ್ ಕೂಡ ಬಹಳ ಹಿಡಿಯಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟು ತೆಳು ಮಾಡ್ಕೊಳ್ಬೋದು. ಬೇಕಾದರೂ ಒಬ್ಬೊಬ್ಬರಿಗೆ ತುಂಬ ತೆಳು ಆದರೂ ಇಷ್ಟ ಆಗಲ್ಲ, ದಪ್ಪನೇ ಇಟ್ಕೊಳ್ಬೋದು. ಉಪ್ಪು ಹಾಕಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು, ಯಾಕಂದರೆ ಬೇಳೆ ಸ್ವಲ್ಪ ಬೆಂದಿರಲ್ಲಲ್ವ, ಅದು ಇದರಲ್ಲಿ ಚೆನ್ನಾಗಿ ಇದಾಗ್ತದೆ, ಬೇಯ್ತದೆ. ಈ ರೀತಿಯೂ ಒಂದೊಂದು ಇದು ಟಿಪ್ಸ್ ಮಾಡಿ ನೋಡಿ ನೀವು. ಯಾಕಂದರೆ ಬೇಳೆ ತುಂಬ ಬೇಯಬೇಕಂತ ಇಲ್ಲ, ಸ್ವಲ್ಪ ಬೆಂದರೆ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಈ ರೀತಿ ಸಾರು ಮಾಡ್ಬೋದು. ಬೇಳೆ ಸಾರು ಕೂಡ ನೀವು ಹಾಗೆ ಮಾಡ್ಬೋದು. ಸ್ವಲ್ಪ ಬೇಯಿಸಿ ಅದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಮತ್ತು ಬೇಯಿಸಿ ಇದು ಮಾಡ್ಬೋದು, ಸಾರು ಮಾಡ್ಬೋದು. ಮತ್ತು ಇದ್ರ ಜೊತೆಗೆ ನಾನು ಈ ಒಣ ಮೀನನ್ನು ಇದು ಮಾಡ್ತಾಯಿದ್ದೀನಿ, ಸುಕ್ಕ ಮಾಡ್ತಾಯಿದ್ದೀನಿ. ಅದನ್ನು ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಅನ್ನ ಆಗಿದೆ ನೋಡಿ. ಟೊಮೆಟೊ ಸಾರು, ಅನ್ನ ಮತ್ತು ಈ ರೀತಿ ಸುಕ್ಕ ಇದ್ದರೆ ಊಟ ಚೆನ್ನಾಗಿ ಇದಾಗ್ತದೆ, ಹೋಗ್ತದೆ. ಒಂದು ಸಲ ಅನ್ನ ತಗೊಳ್ಳೋರು ಮತ್ತೆ ತಗೊಳ್ಬೇಕು ಅಂತ
ಹೇಳಿಸ್ಕೊಂಡು ಮತ್ತೆ ಹಾಕ್ಕೊಳ್ತಾರೆ. ಅಷ್ಟು ಚೆನ್ನಾಗಾಗುತ್ತೆ ಇದು. ನೋಡಿ, ಒಂದು ಸಣ್ಣ ಈರುಳ್ಳಿಯನ್ನು ಹಾಕಿ ಇದು ಮಾಡ್ತಾಯಿದ್ದೀನಿ. ಮತ್ತು ಒಂದು ಟೊಮೆಟೊ ಅದನ್ನು ಸಣ್ಣಗೆ ಹೆಚ್ಚಿ ಹಾಕಿದ್ದೀನಿ. ಇದಕ್ಕೆ ನೀರು ಹಾಕಬಾರ್ದು. ನೀರು ಹಾಕಿದರೆ ಅದು ಸಾರು ಥರ ಆಗಿಬಿಡುತ್ತೆ. ಸಾರು ಬೇಡ ಅಲ್ವಾ, ಅದಕ್ಕೆ ನಾನು ಖಾಲಿ ಇದನ್ನು ಆಯಿಲ್ ಹಾಕಿ ಹೀಗೆ ಸುಕ್ಕ ಥರ ಮಾಡ್ತಾಯಿದ್ದೀನಿ. ಅದು ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಇದಾಗಬೇಕು, ಮೆದು ಆಗಬೇಕು. ಅದರ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಉಪ್ಪು ಒಣ ಮೀನಲ್ಲಿ ಇದ್ದೇ ಇರುತ್ತೆ. ಮತ್ತು ಮೆಣಸಿನ ಪೌಡ್ರು 5 ನಿಮಿಷದಲ್ಲಿ ಇದು ಆಗಿಬಿಡುತ್ತೆ. ಇದು ಚೆನ್ನಾಗಾಗುತ್ತೆ. ಟೊಮೆಟೊ ಸಾರು ಜೊತೆಗೆ ತುಂಬ ಚೆನ್ನಾಗಾಗುತ್ತೆ ಕಾಂಬಿನೇಷನ್. ರೆಡಿಯಾಗಿದೆ. ನನ್ನ ಈ ಚಾನೆಲ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಟೊಮೆಟೊ ಸಾರು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಅನ್ನ, ಟೊಮೆಟೊ ಸಾರು ಮತ್ತು ಒಣಮೀನು ರೆಸಿಪಿ. ಬಾಯ್.